ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತ ನಮ್ಮ 10ನೇ ಪಡೆ KSRP ಯ ಒಂದು ಕಿರು ಪರಿಚಯ ಮಾಡ್ತೀನಿ ನೋಡಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೊದಲಿಗೆ ಬರುವ ನಮ್ಮ KSRP ಯ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಬನ್ನಿ ತೋರಿಸ್ತೀನಿ. ನಮ್ಮ ಪಡೆಯ ಮೊದಲ ಕಿರು ಪರಿಚಯವೆಂದರೆ ಅದುವೇ ನಮ್ಮ ಪೊಲೀಸ್ ಪಬ್ಲಿಕ್ ಸ್ಕೂಲ್. ಇದು ನಮ್ಮ ಪಡೆಯ ಆವರಣದಲ್ಲಿರುವ ಒಂದು ಉತ್ತಮವಾದ ಗುಣಮಟ್ಟದ ಜೊತೆಗೆ ಶಿಕ್ಷಣ ನೀಡುತ್ತಿರುವ ಒಂದು ಪೊಲೀಸ್ ಪಬ್ಲಿಕ್ ಶಾಲೆ. ಇದು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳಿಗೆ ಮಾತ್ರವಲ್ಲದೆ ಇದೊಂದು ಸಾರ್ವಜನಿಕ ಮಕ್ಕಳಿಗೆ ಕೂಡ ಒಂದು ಉತ್ತಮ ಶಿಕ್ಷಣ ವಾತಾವರಣವನ್ನು ಒದಗಿಸುತ್ತದೆ. ಇದು ನಮ್ಮ ಕರ್ನಾಟಕದಲ್ಲಿರುವ 12 KSRP ಹಾಗೂ 4 IRB ಪಡೆಗಳಲ್ಲಿ ಕೆಲವೊಂದು ಪಡೆಯಲ್ಲಿ ಮಾತ್ರ ಈ PPS ಸ್ಕೂಲ್ ಇದೆ. ಇನ್ನು ಎರಡನೇದಾಗಿ ಬರುವ ಒಂದು ಪರಿಚಯವೆಂದರೆ ಅದುವೇ ನಮ್ಮ ಕ್ಲಿನಿಕ್. ನಮ್ಮ ಪಡೆಯ ಅಧಿಕಾರಿ ಸಿಬ್ಬಂದಿಗಳ ಹಾಗೂ ಅವರ ಕುಟುಂಬದ ಸದಸ್ಯರ ಆರೋಗ್ಯದ ಆರೈಕೆಗಾಗಿ ಈ ನಮ್ಮ ಕ್ಲಿನಿಕ್ ಇದು ಪ್ರಾಥಮಿಕ ಚಿಕಿತ್ಸಾ ಸೇವೆಯನ್ನು ಒದಗಿಸಲಾಗುತ್ತದೆ. ಇನ್ನು ಮೂರನೆಯದಾಗಿ ಬರುವ ಒಂದು ಪರಿಚಯವೆಂದರೆ ಅದುವೇ ನಮ್ಮ ಪಡೆಯ ಹಿರಿಯ ಅಧಿಕಾರಿಗಳ ಒಂದು ಅಧಿಕೃತ ನಿವಾಸ. ಇದು ಉತ್ತಮ ವಾತಾವರಣದ ಮಧ್ಯೆ ಇದೊಂದು ಅದ್ಭುತವಾದ ನಿವಾಸವಾಗಿದೆ ಎಂದು ಹೇಳುತ್ತಾ, ಇನ್ನು ನಾಲ್ಕನೇದಾಗಿ ಬಂದರೆ ಒಂದು ಪರಿಚಯ ಅದುವೇ ನಮ್ಮ CPC ಕ್ಯಾಂಟೀನ್. ಇದು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಅಗತ್ಯವಾದ ದಿನನಿತ್ಯದ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುವ ಒಂದು ಸಬ್ಸಿಡಿ ಪೊಲೀಸ್ ಕ್ಯಾಂಟೀನ್ ಅಂತ ಇದಾಗಿದೆ. ಇನ್ನು ಅದೇ ರೀತಿ ಕೆಳಗೆ ಬಂದರೆ ಬಾರ್ಬರ್ ಶಾಪ್, ಹಾಲಿನ ಡೈರಿ, ಧೋಬಿ ಶಾಪ್ ಅಧಿಕಾರಿ ಸಿಬ್ಬಂದಿಗಳಿಗೆ ಅನುಕೂಲಕರವಾಗಲೆಂದು ಈ ಸೌಲಭ್ಯವನ್ನು ಒದಗಿಸಲಾಗಿದೆ. ಇನ್ನು ಅದೇ ರೀತಿ ಬೇಕರಿ, ತರಕಾರಿ ಮಳಿಗೆ ಸಿಬ್ಬಂದಿಗಳಿಗೆ ದೈನಂದಿನ ಅಗತ್ಯತೆಗಳಿಗೆ ಒಂದು ಸಹಕಾರಿಯಾಗಿದೆ ಅಂತ ಹೇಳುತ್ತಾ, ಇನ್ನು ಮುಂದಿನ ಒಂದು ಪರಿಚಯ ಅಂತ ಬಂದರೆ ಅದು ನಮ್ಮ ATM ಕೇಂದ್ರ ಹಾಗೂ ಅಂಚೆ ಕಚೇರಿ. ATM ಕೇಂದ್ರ ಹಣಕಾಸು ವ್ಯವಹಾರಗಳ ಅನುಕೂಲಕ್ಕಾಗಿ ಒಂದು ATM ಸೌಲಭ್ಯವಿದೆ. ಅದೇ ರೀತಿ ಅಂಚೆ ಹಾಗೂ ವಿವಿಧ ಸರ್ಕಾರಿ ಸೇವೆಗಳನ್ನು ಒದಗಿಸಲು ಒಂದು ಅಂಚೆ ಕಚೇರಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನದಾಗಿ ಬಂದರೆ ಅದು ನಮ್ಮ ಪಡೆಯ ಒಂದು ಸ್ಟೋರ್. ಇನ್ನು ಮುಂದಿನ ಪರಿಚಯ ಅಂದರೆ ಅದು ನಮ್ಮ ಪಡೆಯ ಒಂದು ಉದ್ಯಾನವನ. ಪಡೆಯ ಆವರಣದಲ್ಲಿರುವ ಒಂದು ಬಣ್ಣದ ಉದ್ಯಾನವನವು ವಿವಿಧ ಅಲಂಕಾರಿತ ಸಸ್ಯಗಳಿಂದ ಕಂಗೊಳಿಸುತ್ತಿದೆ. ಇದು ಆವರಣದ ಸೌಂದರ್ಯ ಹೆಚ್ಚಿಸುವ ಜೊತೆಗೆ ಪ್ರಕೃತಿಯ ಸೊಬಗನ್ನು ಪರಿಚಯಿಸುತ್ತದೆ. ನಮ್ಮ ಪಡೆಯ ಒಂದು ಸುಂದರ ವಾತಾವರಣದ ಮಧ್ಯೆ ಇತ್ತೀಚೆಗೆ ನಿರ್ಮಿಸಿರುವ ಒಂದು ಉತ್ತಮವಾದ ಕಟ್ಟಡ, ಇದರ ಹೆಸರು ಪರಗೋಲ್ ಅಂತ ಒಂದು ಸುಂದರವಾದ ಕಟ್ಟಡವಾಗಿದೆ. ಇನ್ನು ಪಡೆಯ ಮುಂದಿನ ಪರಿಚಯವೆಂದರೆ ಅದುವೇ ಶಾಂತಿವನ. ನಮ್ಮ ಪಡೆಯ ಶಾಂತಿವನವು ಹಸಿರು ಪರಿಸರದಿಂದ ಕೂಡಿದ ಒಂದು ಸುಂದರವಾದ ತಾಣವಾಗಿದೆ. ಇಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಹುತಾತ್ಮ ದಿನವನ್ನು ಆಚರಿಸುವ ಸಲುವಾಗಿ ಈ ಶಾಂತಿವನವನ್ನು ನಿರ್ಮಿಸಲಾಗಿದೆ. ನಮ್ಮ ಪಡೆಯ ಸಿಬ್ಬಂದಿಗಳಿಗೆ ಅನುಕೂಲಕರವಾಗಲೆಂದು ಉಪಹಾರ ಮತ್ತು ಊಟದ ವ್ಯವಸ್ಥೆಗೆ ನಿರ್ಮಿಸಿರುವ ಒಂದು ಕ್ಯಾಂಟೀನ್ ಇದಾಗಿದೆ. ನಮ್ಮ ಪಡೆಯ ಒಂದು ಮಧ್ಯಭಾಗದಲ್ಲಿ ನೆಲೆಸಿರುವ ಚನ್ನಪ್ಪಜ್ಜನ ದೇವಸ್ಥಾನ. ನಮ್ಮ ಪಡೆಯ ವಾಹನ ಸಾರಿಗೆ ವಿಭಾಗದ ಒಂದು ಮುಖ್ಯವಾದ ಒಂದು ಗೇಟನ್ನು ಕೂಡಿಸುವ ಕಾರ್ಯ ನಡೆದಿದ್ದು, ಮುಂದಿನ ಪರಿಚಯವೆಂದರೆ ಅದುವೇ ನಮ್ಮ ಪಡೆಯ ಒಂದು ವಾಹನ ಸಾರಿಗೆ ವಿಭಾಗ. ಪಡೆಯ ವಾಹನ ನಿರ್ವಹಣೆ, ಸಂಚಾರ ವ್ಯವಸ್ಥೆ ಹಾಗೂ ಪಡೆಯ ಹಿರಿಯ ಅಧಿಕಾರಿಗಳ ವಾಹನ ಈ ವಿಭಾಗದಲ್ಲಿ ನಿಲ್ಲಿಸಲಾಗುತ್ತದೆ. ವಾಹನ ಸಾರಿಗೆ ವಿಭಾಗದ ಒಂದು ಮುಖ್ಯ ಗೇಟನ್ನು ಕೂಡಿಸುವ ಸಲುವಾಗಿ ಎಲ್ಲ ವಾಹನಗಳು ಹೊರಗಡೆ ನಿಲ್ಲಿಸಲಾಗಿದೆ. ನಮ್ಮ ಪಡೆಯ ವಾಹನ ಸಾರಿಗೆ ವಿಭಾಗದ ಒಂದು ಮುಖ್ಯ ಗೇಟನ್ನು ಕೂಡಿಸುವ ಸಲುವಾಗಿ ಎಲ್ಲ ವಾಹನಗಳು ಇಲ್ಲಿ ನಿಲ್ಲಿಸಲಾಗಿದೆ. ಚಾಮುಂಡೇಶ್ವರಿ ಒಂದು ದೇವಿಯ ಒಂದು ದೇವಸ್ಥಾನ. ಪಡೆಯ ವಾಹನ ವಿಭಾಗದ ಕೇಂದ್ರದಲ್ಲಿರುವ ಒಂದು ದೇವಿಯ ದೇವಸ್ಥಾನ. ಪಡೆಯ ಮಧ್ಯಭಾಗದಲ್ಲಿರುವ ಈ ದೇವಸ್ಥಾನವು
ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಆರಂಭಿಸುವ ಮೊದಲು ದೇವಿಯ ಒಂದು ಆಶೀರ್ವಾದ ಪಡೆದು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ನಮ್ಮ ಪಡೆಯ ಒಂದು ಮುಂದಿನ ಪರಿಚಯವೆಂದರೆ ಅದುವೇ ನಮ್ಮ ಕವಾಯತು ಮೈದಾನ. ಸಿಬ್ಬಂದಿಗಳ ತರಬೇತಿ, ಪಥಸಂಚಲನ ಹಾಗೂ ದೈಹಿಕ ಸಾಮರ್ಥ್ಯ ವೃದ್ಧಿಗಾಗಿ ಈ ನಮ್ಮ ವಿಶಾಲವಾದ ಒಂದು ಕವಾಯತು ಮೈದಾನ ಉಪಯುಕ್ತವಾಗಿದೆ. ಸ್ನೇಹಿತರೆ, ನೋಡಬಹುದು ನೀವು ನಮ್ಮ ಪಡೆ 10ನೇ ಪಡೆ KSRP ಶಿಗ್ಗಾವಿಯು ಒಂದು ಸುಂದರವಾದ ವಾತಾವರಣದ ಒಂದು ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ನೆಲೆಸಿರುವ ಒಂದು ಪಡೆ, ಅದುವೇ ನಮ್ಮ ಮುತ್ತಿನ ಪಡೆ 10ನೇ ಪಡೆ ಎಂದು ಹೇಳುತ್ತಾ, ಒಂದು ಸುಂದರವಾದ ವಾತಾವರಣದ ಮಧ್ಯದಲ್ಲಿ ಒಂದು ಪ್ರಕೃತಿಯ ಮಧ್ಯದಲ್ಲಿ ನೆಲೆಸಿರುವ ನಮ್ಮ ಆಡಳಿತ ಕಚೇರಿ, ಪಡೆಯ ಎಲ್ಲ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವ ಪ್ರಮುಖ ಕೇಂದ್ರ. ಇನ್ನು ನಮ್ಮ ಪಡೆಯಲ್ಲಿ ಸಿಬ್ಬಂದಿಯವರಿಗೆ ತಮ್ಮ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸುವ ಸಲುವಾಗಿ ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಸಹಾಯಕವಾಗಿರುವ ಜಿಮ್ ಹಾಗೂ ಅದೇ ರೀತಿ ನಮ್ಮ ಪಡೆಯಲ್ಲಿರುವ ಒಂದು ಗ್ರಂಥಾಲಯ, ಉತ್ತಮವಾದ ಒಂದು ಗ್ರಂಥಾಲಯವಿದ್ದು ಅಧಿಕಾರಿ ಸಿಬ್ಬಂದಿಯ ಹಾಗೂ ಅವರ ಕುಟುಂಬದ ಮಕ್ಕಳಿಗೆ ಜ್ಞಾನದ ಒಂದು ವೃದ್ಧಿಗೆ ಹಾಗೂ ನಿರಂತರ ಕಲಿಕೆಗೆ ಒಂದು ನೇರವಾಗುವ ಗ್ರಂಥಾಲಯವಿದ್ದು, ಇನ್ನು ಅದೇ ತರನಾಗಿ ಶುದ್ಧ ಕುಡಿಯುವ ನೀರು ಒಂದು ಘಟಕ, ಸಿಬ್ಬಂದಿ ಮತ್ತು ಭೇಟಿ ನೀಡುವವರಿಗೆ ಒಂದು ಸುರಕ್ಷಿತವಾದ ಹಾಗೂ ಆರೋಗ್ಯಕರ ನೀರು ದೊರೆಯುತ್ತದೆ. ಇದು ಆರೋಗ್ಯ ರಕ್ಷಣೆಗೆ ಅತ್ಯಂತ ಮುಖ್ಯವಾದ ಒಂದು ಸೌಲಭ್ಯವಾಗಿದೆ. ಪಡೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳ ತಮ್ಮ ಕುಟುಂಬದೊಂದಿಗೆ ಸುರಕ್ಷಿತ ಮತ್ತು ನೆಮ್ಮದಿಯ ಜೀವನ ನಡೆಸಲು ಒಂದು ಸಹಾಯಕವಾಗಿದೆ ಈ ಕ್ವಾರ್ಟರ್ಸ್ಗಳು. ಇನ್ನು ಅದೇ ತರನಾಗಿ ಪಡೆಯಲ್ಲಿರುವ ಒಂದು ಸಭಾಭವನ, ಇದು ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವುದೇ ವೈಯಕ್ತಿಕ ಕಾರ್ಯಕ್ರಮವಾಗಲಿ ಅಥವಾ ಪಡೆಯ ಸಭೆಗಳಾಗಲಿ, ತರಬೇತಿಗಳಾಗಲಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಾಗಲಿ ನಡೆಸಲು ಒಂದು ಸಹಾಯಕವಾಗಿದೆ. ಪಡೆಯ ಆವರಣದಲ್ಲಿರುವ ಒಂದು ಆಂಜನೇಯ ದೇವಸ್ಥಾನ, ಈ ದೇವಸ್ಥಾನವು ಅಧಿಕಾರಿ ಸಿಬ್ಬಂದಿ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಧೈರ್ಯವನ್ನು ನೀಡುವ ಪವಿತ್ರವಾದ ಒಂದು ಸ್ಥಳವಾಗಿದೆ. ಇನ್ನು ಪಡೆಯ ಸಿಬ್ಬಂದಿಗಳಿಗೆ ಅನುಕೂಲಕರವಾಗಲಿ ಎಂದು ಒಂದು ಕಿರಾಣಿ ಅಂಗಡಿ, ಇನ್ನು ಅದೇ ತರನಾಗಿ ಪಡೆಯ ಆವರಣದಲ್ಲಿರುವ ಒಂದು ಅಂಗನವಾಡಿ ಕೇಂದ್ರ, ಸಿಬ್ಬಂದಿಯ ಮಕ್ಕಳ ಆರೈಕೆ ಮತ್ತು ಅವರ ಪ್ರಾಥಮಿಕ ಬೆಳವಣಿಗೆಗೆ ನೆರವಾಗುವ ಒಂದು ಪ್ರಮುಖವಾದ ಸೌಲಭ್ಯವಾಗಿದೆ. ಇನ್ನು ಒಟ್ಟಾರೆಯಾಗಿ ನಮ್ಮ ಪಡೆಯ ಬಗ್ಗೆ ಹೇಳಬೇಕೆಂದರೆ ಶಿಸ್ತು, ಸೇವೆ ಮತ್ತು ಭದ್ರತೆಯ ಒಂದು ಪ್ರತೀಕವಾಗಿದ್ದು, ಸಿಬ್ಬಂದಿಯ ಕಲ್ಯಾಣಕ್ಕಾಗಿ ಹಾಗೂ ಉತ್ತಮ ಮೂಲ ಸೌಕರ್ಯ ಮತ್ತು ಸೌಲಭ್ಯಗಳನ್ನು ಹೊಂದಿ ಹೆಮ್ಮೆಯ ಪಡೆಯಾಗಿದೆ. 10ನೇ ಪಡೆಯನ್ನು ಮುತ್ತಿನ ಪಡೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಥ್ಯಾಂಕ್ ಯು.